ಸಾಕಷ್ಟು ಜನ ಬೇರೆ ಊರಿಂದ ಬರ್ತಾರೆ. ಇಲ್ಲೆಲ್ಲ ಮಕ್ಕಳು ಸಾಫ್ಟ್ವೇರಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ತಮ್ಮ ಅಪ್ಪ ಅಮ್ಮಂದ್ರನ್ನ ಬೇರೆ ಊರಿಂದ ಕರ್ಕೊಂಡ್ಬಂದು ಇಲ್ಲಿ ಸರ್ಜರಿ ಮಾಡಿಸ್ಬಿಟ್ಟು ಊರಿಗೆ ವಾಪಸ್ ಕಳಿಸ್ತಾರೆ. ಒಂದು ಗ್ರೂಪ್ ಇದು. ಸೆಕೆಂಡ್ ಗ್ರೂಪ್ ಏನು ಅಂದರೆ, ಬೆಂಗಳೂರಿಂದ ಬೇರೆ ಡಿಸ್ಟ್ರಿಕ್ಟ್ಸ್, ಕರ್ನಾಟಕದ ಬೇರೆ ಡಿಸ್ಟ್ರಿಕ್ಟ್ಸಿಂದ ಜನ ಬರ್ತಾರೆ. ನಿಮಗೆ ಬೆಂಗಳೂರಲ್ಲಿ ಸರ್ಜರಿ ಆದಮೇಲೆ, ಡಿಸ್ಚಾರ್ಜ್ ಆದಮೇಲೆ 2 ಸರಿ ಬರೋ ಅವಶ್ಯಕತೆ. ಸರ್ಜರಿ ಆದಮೇಲೆ 1 ಸರಿ ಡ್ರೆಸ್ಸಿಂಗ್ ಬನ್ನಿ, ಇನ್ನೊಂದು ಸರಿ ಸ್ಟಿಚ್ ರಿಮೂವಲ್ಗೆ. ಸೊ ಮ್ಯಾಕ್ಸಿಮಮ್ 2 ಟೈಮ್ಸ್ ಬರೋ ಅವಶ್ಯಕತೆ ಇದೆ. ಈಗ ಹೇಗಾಗಿದೆ ಅಂದರೆ, ಪ್ರತಿಯೊಂದು ಊರಲ್ಲೂ, ಪ್ರತಿಯೊಂದು ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸಲ್ಲೂ ಫಿಸಿಯೋಥೆರಪಿಸ್ಟ್ ಸಿಗ್ತಾರೆ. ಅಲ್ಲೇ ಫಿಸಿಯೋಥೆರಪಿನೂ ಮಾಡ್ಬೋದು. ಬಟ್ ಸ್ಟಿಲ್ ಆಫ್ಟರ್ ರೊಬೋಟಿಕ್ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಟ್ರಾವೆಲ್ ಓಕೆನಾ ಡಾಕ್ಟರ್? ಲಾಂಗ್ ಡಿಸ್ಟೆನ್ಸ್ ಅಂದ್ರೆ ವಾಟ್ ಇಸ್? ಡೆಫಿನೆಟ್ಲಿ ಟ್ರಾವೆಲ್ ಓಕೆ. ಎಷ್ಟೋ ಜನ ಈಗ ಯಾವ್ದಾದ್ರು ಹೈ ಸೀಟಿಂಗ್ ವೆಹಿಕಲ್ ಅಲ್ಲಿ ಬನ್ನಿ ಅಂತ ಹೇಳ್ತೀನಿ ನಾನು. ಹೈ ಸೀಟಿಂಗ್ ವೆಹಿಕಲ್, ಯಾವ್ದಾದ್ರು ಒಂದು ವೆಹಿಕಲ್ ವಿಚ್ ಹಸ್ ಗಾಟ್ ಹೈ ಸೀಟಿಂಗ್, ಸೆಡಾನ್ ಕಿಂತ ಈ ಲೋ ಸೀಟಿಂಗ್ ಕಾರ್ ಕಿಂತ ಎತ್ತರ ಇರೋ ಸೀಟ್ ಇರಬೇಕು. ಸೊ ಪೇಷಂಟ್ ಕಂಫರ್ಟಬಲ್ ಆಗಿ ಬರಬಹುದು, ಏನು ತೊಂದರೆ ಇಲ್ಲ. ಅಂಡ್ ಮತ್ತೊಂದು ಕೇಳಬಹುದು, ಬೆಂಗಳೂರಿನ ಬೇರೆ ಏರಿಯಾಸ್ ಇಂದ ಬರೋರು, ಡಾಕ್ಟರ್ ತುಂಬಾ ದೂರದಿಂದ ಬರಬೇಕು ನಾವು, ನೀವೇನಾದ್ರೂ ನಮ್ಮ ಏರಿಯಾ ಹಾಸ್ಪಿಟಲ್ ಬರ್ತೀರಾ ಅಂತಾನು ಕೇಳ್ತಾರ? ಹೌದು, ದಿಸ್ ಇಸ್ ಆಲ್ಸೋ ಕಾಮನ್ಲಿ ಆಸ್ಡ್ ಕ್ವಶನ್. ಸರ್, ನಮ್ಮನೆ ಹತ್ರ ಒಂದು ಹಾಸ್ಪಿಟಲ್ ಇದೆ, ಅಲ್ಲೇ ಬಂದು ಮಾಡ್ಬಿಡಿ ಅಂತ ಹೇಳ್ತಾರೆ. ಸೊ ನಾನು ಹೇಳೋದು, ಈ ಒಂದೇ ಹಾಸ್ಪಿಟಲ್ ಮಾಡೋದು. ಬೆಂಗಳೂರಲ್ಲಿ 1 hour 1.5 hour ಟ್ರಾವೆಲ್ ಅಷ್ಟೇ. ಸೊ ತುಂಬ ಏನು ಇನ್ಕನ್ವೀನಿಯನ್ಸ್ ಆಗಲ್ಲ. ಎಷ್ಟೋ ಜನ ಔಟ್ ಆಫ್ ಸ್ಟೇಟ್ ಇಂದನೇ ಬರ್ತಿದ್ದಾರೆ. ಸೊ ನಿಮಗೆ ಏನು ಅಷ್ಟು ಕಷ್ಟಪಡಬೇಕಾಗಿಲ್ಲ. ಸೊ 2 ಟೈಮ್ಸ್ ಬರಬೇಕಾಗತ್ತೆ ಅಂತ ಇದೇ ಸೇಮ್ ರಿಯಶ್ಯೂರೆನ್ಸ್ ಕೊಡ್ತೀನಿ ನಾನು.